ಜಗತ್ತಿನ ಬಲಿಷ್ಠ ಕ್ರಿಕೆಟ್ ಟೀಮ್ಗಳಲ್ಲಿ ಪಾಕಿಸ್ತಾನ ಕೂಡ ಒಂದು ಕಾಲದಲ್ಲಿ ವಿಶ್ವದಲ್ಲೇ ಅತ್ಯಂತ ಯಶಸ್ವಿ ಆಟಗಾರರ ಬಳಗವನ್ನು ಹೊಂದಿದ್ದ ಪಾಕ್ ಐಸಿಸಿ ಟ್ರೋಫಿಗಳನ್ನು ಗೆದ್ದು ಚಾಂಪಿಯನ್ ಆಗಿ ಮೆರೆದಾಡಿತ್ತು. ಆದರೆ ಈಗಿನ ಸಿಚುಯೇಷನ್ ಕಂಪ್ಲೀಟ್ ಉಲ್ಟಾ. ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಹೋಗ್ತಾ ಇದ್ರೆ ಕ್ರಿಕೆಟ್ ಕೂಡ ಕೈ ಕೊಡ್ತಾ ಇದೆ. ಆಟಗಾರರೆಲ್ಲ ಬ್ಯಾಟಿಂಗ್ ಬೌಲಿಂಗ್ನೇ ಮರೆತಂತಿದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಯಂಗ್ ಹೀರೋ ಬಾಬರ್ ಅಜಮ್ ಈಗ ಬಿಗ್ ಝೀರೋ ಆಗ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಬಾಬರ್ ಬ್ಯಾಟ್ ಫುಲ್ ಸೈಲೆಂಟ್ ಆಗಿದೆ. ಕ್ಯಾಪ್ಟನ್ಸಿ ಕಳ್ಕೊಂಡ್ರೂ ಕೂಡ ಎಚ್ಚೆತ್ತುಕೊಳ್ಳದ ಬಾಬರ್ ಇದೀಗ ಟೀಮ್ನಿಂದಲೇ ಹೊರಬೀಳೋ ಆತಂಕದಲ್ಲಿದ್ದಾರೆ. ಅಷ್ಟಕ್ಕೂ ಬಾಬರ್ ಫೇಲ್ಯೂರ್ ಹಿಂದಿನ ಕಾರಣ ಏನು? ಟೀಮ್ನಿಂದಲೇ ಗೇಟ್ ಪಾಸ್ ಪಡಿತಾರ? ಪಾಕ್ ಕ್ರಿಕೆಟ್ನಲ್ಲಿ ಆಗ್ತಿರೋದೇನು? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಏನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನದ ಅನುಭವಿ ಹಾಗೆ ಸ್ಟಾರ್ ಪ್ಲೇಯರ್ ಬಾಬರ್ ಅಜಮ್. ಬಾಬರ್ಗೆ ಪಾಕ್ನಲ್ಲಿ ಅದೆಂಥ ಫ್ಯಾನ್ಸ್ ಇದ್ದಾರೆ ಅಂದರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿಗೆ ಹೋಲಿಕೆ ಮಾಡ್ತಾರೆ. ನಿಜ, ನಮ್ಮ ವಿರಾಟ್ ಕೊಹ್ಲಿ ಅಷ್ಟು ಅಲ್ಲದೆ ಇದ್ರೂ ಕೂಡ ಬಾಬರ್ ಉತ್ತಮ ಆಟಗಾರನೇ. ಆದರೆ ಕಳೆದ 2 ವರ್ಷಗಳಿಂದ ಫೇಲ್ಯೂರ್ ಅನ್ನೋದು ಬಾಬರ್ ಬೆನ್ನು ಬಿದ್ದಿದೆ. ನಾಯಕನಾಗಿಯೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ, ಆಟಗಾರನಾಗಿಯೂ ಕೂಡ ಸಕ್ಸಸ್ ಕಾಣೋಕ್ಕಾಗ್ತಾ ಇಲ್ಲ. ಹಾಫ್ ಸೆಂಚುರಿ ಅಂತ ವಿಶ್ವ ಕ್ರಿಕೆಟ್ ದಿಗ್ಗಜರ ರೆಕಾರ್ಡ್ಸ್ ಬ್ರೇಕ್ ಮಾಡ್ತಿದ್ದ ಬಾಬರ್ ಇದೀಗ ಕ್ರೀಸ್ ಕಚ್ಚಿ ನಿಲ್ಲೋಕು ಕೂಡ ಒದ್ದಾಡ್ತಿದ್ದಾರೆ. ಪೆವಿಲಿಯನ್ ಪರೇಡ್ ನಡೆಸ್ತಿದ್ದಾರೆ. ಸದ್ಯ ಮುಲ್ತಾನ್ನಲ್ಲಿ ನಡೀತಾ ಇರೋ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಬಾಬರ್ ಸದ್ದು ಮಾಡಲಿಲ್ಲ. 71 ಬಾಲ್ ಫೇಸ್ ಮಾಡಿದ ಬಾಬರ್ ಕೇವಲ 30 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ದಾರೆ. ಇದರ ಬೆನ್ನಲ್ಲೇ ಬಾಬರ್ ಬ್ಯಾಟಿಂಗ್ ಬಗ್ಗೆ ಮತ್ತಷ್ಟು ಟೀಕೆಗಳು ಹೆಚ್ಚಾಗಿವೆ. ಟೆಸ್ಟ್ನಲ್ಲಿ ಬಾಬರ್ ಅರ್ಧ ಶತಕ ಸಿಡಿಸಿ 2 ವರ್ಷ. ಬಾಬರ್ ಒಬ್ಬ ಒಳ್ಳೆಯ ಆಟಗಾರ. ಆದರೆ ಕಳೆದ 2 ವರ್ಷಗಳಿಂದ ಬಾಬರ್ ಬ್ಯಾಟ್ ಅಷ್ಟೇನು ಸದ್ದು ಮಾಡ್ತಾ ಇಲ್ಲ. ಅದರಲ್ಲೂ ಬಾಬರ್ ಅಜಮ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ಬರೋಬ್ಬರಿ 648 ದಿನಗಳೇ ಕಳೆದಿವೆ. ಡಿಸೆಂಬರ್ 26, 2022ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬಾಬರ್ ಕೊನೆಯ ಬಾರಿಗೆ ಅರ್ಧ ಶತಕ ಬಾರಿಸಿದ್ರು. ಇದಾದ ಬಳಿಕ ಟೆಸ್ಟ್ನಲ್ಲಿ ಒಂದೇ ಒಂದು ಹಾಫ್ ಸೆಂಚುರಿ ಕೂಡ ಸಿಡಿಸಿಲ್ಲ. ಇದೇ ಫೇಲ್ಯೂರ್ ಬಗ್ಗೆ ಮಾಜಿ ಆಟಗಾರರು ಸಿಟ್ಟಾಗಿದ್ದಾರೆ. ಟೆಸ್ಟ್ ತಂಡಕ್ಕೆ ಬಾಬರ್ ಅಜಮ್ ಅವರನ್ನ ಯಾಕೆ ಆಯ್ಕೆ ಮಾಡ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಕಳೆದ 1.5 ವರ್ಷದಿಂದ ಕ್ರೀಸ್ ಕಚ್ಚಿ ನಿಲ್ಲೋಕ್ಕೂ ಪರದಾಡ್ತಿರೋ ಬಾಬರ್ ಕಳೆದ 17 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಗಳಿಸಿಲ್ಲ. ಹೀಗಿದ್ರೂ ಕೂಡ ಪಾಕ್ ಟೆಸ್ಟ್ ತಂಡದಲ್ಲಿ ಸತತ ಅವಕಾಶಗಳನ್ನು ನೀಡಲಾಗ್ತಾ ಇದೆ. ಆದರೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಬಾಬರ್ ಎಡುತ್ತಾ ಇದ್ದಾರೆ. ಕಳೆದ 648 ದಿನಗಳಿಂದ ಒಂದೇ ಒಂದು ಹಾಫ್ ಸೆಂಚುರಿ ಕೂಡ ಸಿಡಿಸೋಕೆ ಆಗದೆ ಇರೋದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಂಗ್ಲೆಂಡ್ ಸರಣಿಯಲ್ಲೂ ಫೇಲ್ ಆದ್ರೆ ತಂಡದಿಂದಲೇ ಔಟ್. ಸದ್ಯ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ನಡುವೆ ಮುಲ್ತಾನ್ನಲ್ಲಿ ಮೊದಲ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಇಲ್ಲೂ ಕೂಡ ಬಾಬರ್ 30 ರನ್ ಗಳಿಸಿ ಔಟ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ವಿಫಲನಾಗಿರುವ ಬಾಬರ್ ಅಜಮ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಲಯ ಕಂಡುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇದರಲ್ಲೂ ಕೂಡ ಫೇಲ್ಯೂರ್ ಆದರೆ ಮುಂದಿನ ಸರಣಿ ವೇಳೆಗೆ ತಂಡದಿಂದಲೇ ಹೊರಬೀಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಬಾಬರ್ ಅಜಮ್ ಸದ್ಯ ಪಾಕ್ ತಂಡದಲ್ಲಿ ಕೇವಲ ಆಟಗಾರನಾಗಿ ಮಾತ್ರ ಕಣಕ್ಕಿಳಿತಿದ್ದಾರೆ. ಅಂದ್ರೆ ತಂಡದ ನಾಯಕತ್ವ ಕೈತಪ್ಪಿದೆ. ಇದೀಗ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಆಗಿ ಸ್ಥಾನ ಪಡೆದಿರುವ ಬಾಬರ್ ಶೀಘ್ರದಲ್ಲೇ ಲಯ ಕಂಡುಕೊಳ್ಬೇಕು. ಹೀಗಾಗಿ ಬಾಬರ್ ಪಾಲಿಗೆ ಮುಂದಿನ ಮ್ಯಾಚ್ಗಳು ಮಾಡು ಇಲ್ಲವೇ ಮಡಿ ಪಂದ್ಯಗಳಾಗಿವೆ. ಒಂದೇ ವರ್ಷದಲ್ಲಿ 2 ಬಾರಿ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ದ ಬಾಬರ್. ಪಾಕ್ ತಂಡದ ಚುಕ್ಕಾಣಿಯನ್ನ ಹಿಡಿದಿದ್ದ ಬಾಬರ್ ಅಜಮ್ ಒಂದೇ ವರ್ಷದಲ್ಲಿ 2 ಸಲ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದಕ್ಕೂ ಮೊದಲು ಭಾರತದಲ್ಲಿ ನಡೆದಿದ್ದ ಏಕದಿನ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡ ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿತ್ತು. 2023ರಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡದ ಹೀನಾಯ ಪ್ರದರ್ಶನದ ಹಿನ್ನೆಲೆಯಲ್ಲಿ ಬಾಬರ್ ಅಜಮ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಲಾಗಿತ್ತು. ಅಲ್ಲದೆ T20 ತಂಡ ಹಾಗೆ ಏಕದಿನ ತಂಡಗಳಿಗೆ ಶಾಹೀನ್ ಅಫ್ರಿದಿಯನ್ನ ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಶಾನ್ ಮಸೂದ್ ಅವರನ್ನ ಹೊಸ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅದರಂತೆ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಶಾಹೀನ್ ಅಫ್ರಿದಿ ನಾಯಕತ್ವದಲ್ಲಿ ಕಣಕ್ಕಿಳಿದ ಪಾಕಿಸ್ತಾನ ತಂಡ 4-1 ಅಂತರದಿಂದ ಸೋಲನ್ನ ಕಂಡಿತ್ತು. ಇದರ ಬೆನ್ನಲ್ಲೇ ಶಾಹೀನ್ ನಾಯಕತ್ವದ ಬಗ್ಗೆ ಅಪಸ್ವರಗಳು ಕೇಳಿ ಬಂದಿದ್ವು. ಹೀಗಾಗಿ 2024ರ T20 ವಿಶ್ವಕಪ್ಗೂ ಮುನ್ನ ಬಾಬರ್ ಅಜಮ್ ಅವರನ್ನ ಮತ್ತೆ ನಾಯಕನನ್ನಾಗಿ ನೇಮಕ ಮಾಡಲಾಗಿತ್ತು. ಆ ಬಳಿಕ T20 ವಿಶ್ವಕಪ್ಗೂ ಮೊದಲು ಬಾಬರ್ ಅಜಮ್ ಅವರನ್ನ ಸೀಮಿತ ಓವರ್ಗಳ ನಾಯಕನನ್ನಾಗಿ PCB ನೇಮಕ ಮಾಡಿತ್ತು. ಆದರೆ ಇಲ್ಲೂ ಕೂಡ ಬಾಬರ್ ಕಂಪ್ಲೀಟ್ ಫೇಲ್ ಆಗಿದ್ರು. ಕ್ರಿಕೆಟ್ ಶಿಶು ಅಂತ ಕರೆಸಿಕೊಳ್ಳೋ ಅಮೆರಿಕದಂತಹ ತಂಡದೆದುರು ಸೋತು ಲೀಗ್ ಹಂತದಲ್ಲೇ ಪಾಕಿಸ್ತಾನ ಹೊರಬಿದ್ದಿತ್ತು. ಆ ಬಳಿಕ ಬಾಬರ್ ಅಜಮ್ T20 ಹಾಗೆ ಏಕದಿನ ತಂಡಗಳ ನಾಯಕತ್ವದಿಂದ ಮತ್ತೆ ಕೆಳಗಿಳಿದರು. ಯಶಸ್ವಿ ನಾಯಕನಾದ್ರೂ ICC ಟ್ರೋಫಿ ಗೆಲ್ಲುವಲ್ಲಿ ಫೇಲ್. ಬಾಬರ್ ಅಜಮ್ ಪಾಕಿಸ್ತಾನ ತಂಡವನ್ನ 147 ಪಂದ್ಯಗಳಲ್ಲಿ ಮುನ್ನಡೆಸಿದ್ದಾರೆ. ಈ ವೇಳೆ ಪಾಕ್ ಪಡೆ 83 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. 50 ಮ್ಯಾಚ್ಗಳಲ್ಲಿ ಸೋಲನ್ನ ಕಂಡಿದೆ. ಇನ್ನು 4 ಪಂದ್ಯಗಳು ಡ್ರಾ ಆದರೆ 2 ಮ್ಯಾಚ್ಗಳು ಟೈ ಆಗಿತ್ತು. ಹಾಗೆ 8 ಪಂದ್ಯಗಳು ಫಲಿತಾಂಶರಹಿತವಾಗಿ ಕೊನೆಗೊಂಡಿತ್ತು. ಈ ಅಂಕಿಅಂಶಗಳನ್ನು ಗಮನಿಸಿದ್ರೆ ಬಾಬರ್ ಅಜಮ್ ಪಾಕಿಸ್ತಾನ ತಂಡದ ಯಶಸ್ವಿ ನಾಯಕರಲ್ಲಿ ಒಬ್ಬರು. ಆದರೂ ಕೂಡ ನಾಯಕತ್ವದಲ್ಲಿ ಪಾಕಿಸ್ತಾನ ತಂಡ ಈವರೆಗೆ ಯಾವುದೇ ICC ಟ್ರೋಫಿಯನ್ನು ಗೆದ್ದಿಲ್ಲ.
ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ನಾಯಕತ್ವ ಬದಲಿಸೋಕೆ ಪಿಸಿಬಿ ಮುಂದಾಗಿದೆ. ಇತ್ತೀಚೆಗಷ್ಟೇ ಬಾಬರ್ ಕೂಡ ನಾನು ನಾಯಕತ್ವದಿಂದ ಕೆಳಗಿಳಿದು ಬ್ಯಾಟಿಂಗ್ಗೆ ಕೇಂದ್ರೀಕರಿಸೋಕೆ ಬಯಸ್ತೇನೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಕಮ್ಮಿ ಆಯ್ತು ಬಾಬರ್ ಪ್ರಾಬಲ್ಯ. ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಬರ್ ಅಜಂ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಇದೆ. ಕಳೆದ 16 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಗಳಿಸೋಕೆ ಸಾಧ್ಯ ಆಗಿಲ್ಲ. 2022ರ ಡಿಸೆಂಬರ್ನಲ್ಲಿ ಅವರು ಕೊನೆಯ ಬಾರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ 50 ರನ್ಗಳ ಗಡಿ ದಾಟಿದ್ರು. ಕರಾಚಿಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 161 ರನ್ ಗಳಿಸಿದ್ರು. ಅಂದಿನಿಂದ ಅವರು 14, 24, 27, 13, 24, 39, 21, 14, 1, 41, 26, 23, 0, 22, 31, 11 ರನ್ ಹೀಗೆ 2 ಅಂಕಿಗೆ ಔಟ್ ಆಗಿದ್ದಾರೆ. ಇಲ್ಲಿ ಕನಿಷ್ಠ ಅರ್ಧ ಶತಕ ಕೂಡ ಗಳಿಸಿಲ್ಲ ಆಮೇಲೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿಯೂ ಕೂಡ ಬಾಬರ್ ಉತ್ತಮ ಪ್ರದರ್ಶನ ನೀಡಲಿಲ್ಲ ಅಂದ್ರೆ ತಂಡದಿಂದ ಹೊರಬೀಳೋದು ಪಕ್ಕ. ಒಟ್ಟಲ್ಲಿ ಮುಂದಿನ ವರ್ಷ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ಪಾಕಿಸ್ತಾನದಲ್ಲೇ ನಡೆಯಲಿದೆ. ಇದೇ ವೇಳೆ ಅನುಭವಿ ಬ್ಯಾಟರ್ ಆಗಿರುವ ಬಾಬರ್ ಅಜಂ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ. ಬಾಬರ್ ಅಜಂ ಅವರಿಂದ ತೆರವಾದ ನಾಯಕತ್ವ ಸ್ಥಾನವನ್ನ ಯಾರು ತುಂಬುತ್ತಾರೆ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ನಮಸ್ಕಾರ.